ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ತಮ್ಮನೇಲಿ ನೋಡ್ದಂಗೆ ಗೊತ್ತಾಗಿರುತ್ತೆ. ಇವತ್ತು ನಾವು ನಮ್ಮ ಊರಿನ ಕತ್ತಲಘಟ್ಟ ಜಾತ್ರೆಗೆ ಹೋಗ್ತಿದ್ದೀವಿ. ಹೊರಡ ಬೈಕೆಲ್ಲ ಆಚೆ ತೆಗ್ದಾಯ್ತಾ? ಏನ ಸರಿ ಆಯ್ತಲ್ಲ, ಹೆಲ್ಮೆಟ್ ತಗೋಬರಲ್ಲ, ಹೋಗಿ ತಗೋಬರಾಗು. ಹೆಲ್ಮೆಟ್ ಹಾಕಿ ನಡಿ. ಹೋಯ್ತಾರಾದ್ರೆ ತ್ರಿಪ್ಸಲ್ಲಿ ಅದ್ರಲ್ಲಿ ಬರೋ ಹೆಲ್ಮೆಟ್ ಅಂತಲ್ಲಿ. ಈಗ ಹೇಗೆ ಹಿಡ್ಕೊಂಡು ಪೆಟ್ರೋಲ್ ಹಾಕ್ಸಕ್ಕೆ ಹೋಗ್ತಿದ್ದೀವಿ. ಹೇಗೆ ನಡಿ ಪೆಟ್ರೋಲ್ ಹಾಕ್ಸ. 160 ಪೆಟ್ರೋಲು. ಈಗ ಪೆಟ್ರೋಲ್ ಹಾಕ್ಸಾಗಿ ಹೊರಡ್ತಾ ಇದ್ದೀವಿ. ಪೆಟ್ರೋಲ್ ಹಾಕ್ಸಿದ್ದಲ್ಲಿ ಸಾಲುತ್ತಾ? ಸಾಲುತ್ತೆ. ಬೆಂಗಳೂರಿಗೆ ಹೋಗ್ಬೋದು ಇಲ್ಲಿಂದ. ಲೋ ಬಜೆಟ್. ಮೈಸೂರಿಗೆ ಕರ್ಕೋಗೋಣ. ಮೈಸೂರಲ್ಲಿ ಆನೆ ಒಂತೆ ಹಂಗೆ ಹೋಗೋಣ. ಒಂದಿಲ್ಲ ಆನೆಗಳು ಹೆಂಗೂ ಜಗಳ ಆಡ್ತಾವಲ್ಲ ಮೈಸೂರಲ್ಲಿ, ಹಂಗೆ ನಾವು ಹೋಗೋಣ ನೋಡಕ್ಕೆ. ನೋಡ್ಬಿಟ್ಟು ಬರೋಣ. ನೋಡಿ ಈಗ ಬಂದು ಮೊಸಳೆ ತಿಮ್ಮನಹಳ್ಳಿ ಅಂತ ಇದೆಯಲ್ಲ, ಇಲ್ಲೇನೆ ಮುರಾರ್ಜಿ ಹಾಸ್ಟೆಲ್ ಇದೆ. ಅದು ಪಕ್ಕನೇ ಇಲ್ಲೇ ರೈಟಿಗೆ ಬಂದರೆ, ಇಲ್ಲಿ ಬಂದರೆ ರೈಟಿಗೆ ಟರ್ನ್ ಆಗಬೇಕು. ನೀ ಲಾಸ್ಟ್ ಇಯರ್ ಬಂದಿದ್ದಲ್ಲ, ಹೆಂಗಿತ್ತು? ಚೆನ್ನಾಗಿತ್ತು, ಜಾಸ್ತಿ ರಶ್ ಇತ್ತು. ಈ ಸಲ ಏನಂದ್ರೆ ಇದು ಚಿಕ್ಕ ಕತ್ತಲಘಟ್ಟ, ದೊಡ್ಡ ಕತ್ತಲಘಟ್ಟ ಉದಯಪುರ ಹತ್ರ ನಡೆಯುತ್ತೆ. ಇದು ಚಿಕ್ಕ ಕತ್ತಲಘಟ್ಟ. ತೋರಿಸ್ತೀನಿ ಏನೇನಿದೆ ಅಂತ. ಚಿಕ್ಕದಾವೇನೋ, ನಮ್ಮೂರಿಂದ ಅಲ್ವಾ, ನಾವು ಬಂದೇ ಬರ್ತೀವಿ ಯಾವಾಗಲೂ. 250 ಎಲ್ಲ 250. ಅವು ಅದೇ 150. ಏನ ನ್ಯಾಚುರಲ್ ಆಗಿ ಬೆಳಿಬೋದು ಗಿಡನ. ನ್ಯಾಚುರಲ್ ಆಗಿ ಸಿಕ್ಕಾಪಟ್ಟೆ ಜನ ಅವರೇ ಇಲ್ಲಂತೂ ದೇವಸ್ಥಾನ ಹತ್ರ. ಸ್ವಲ್ಪ ಜಾಗ ಯಾ ಯೂಟ್ಯೂಬ್ಗೆ ದೇವಸ್ಥಾನ ಹೆಂಡತಿ ನನ್ನ ಮಕ್ಕಳು ಆಯ್ತು. ಇಲ್ಲ ಪೂಜೆ ಮಾಡ್ಕೊಂಡು ಹೋಗಿ. ಇದು ಒಳಗಿರೋದು. ಅಲ್ಲಿ ಏನು ಮಾಡ್ತಿದ್ರು? ಇದು ತಿರುಪತಿಗೆ ಹೋದರೆ. ಹಾಂ, ಇದೆಲ್ಲ ಇದು ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ತಿರುಪತಿಗೆ ಹೋದರೆ. ತಿರುಪತಿ ದೇವರು. ಈಗ ದೇವಸ್ಥಾನದ ಒಳಗಡೆ ಹೋಗ್ತೀನಿ. ರಶ್ ಅವರೇ ಸಿಕ್ಕಾಪಟ್ಟೆ. ಹೋಗೋಣ ಒಳಗಡೆ, ನೋಡೋಣ. ಹೋಗ್ತೀನಿ. ಸಿಕ್ಕಾಪಟ್ಟೆ ಜನ ಅವರೇ. ಕಿಟಕಿಲಾಗಲ್ಲ, ಕಿಟಕಿಲಾಗಲ್ಲ. ಸೀದಾ ಒಳಗಡೆ ಹೋಗೋಣ. ಕಿಟಕಿಲಿ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಜನ ಅವರೇ. ಸಿಕ್ಕದೈತೆ ಹಂಗೆ. ಈಗ ದೇವಸ್ಥಾನ ಎಲ್ಲ ಮುಗಿಸ್ಕೊ ಬಂದೆ. ಸಿಕ್ಕಾಪಟ್ಟೆ ಜನ. ಇದು ಅವನು ಮುಂದಾಲೋಚನೆ ಎಲ್ಲ ದುರಾಲೋಚನೆ. ನಮಗೂ ಹೇಳ್ಬೇಕು ತಾನೆ. ಇರುತ್ತೆ, ಮಳೆ ಇರುತ್ತೆ. ಅವ್ನು ಅಬ್ದಿಂಗ್ ಮಾತ್ರ ಹಾಕೊಂಡವ್ನೆ, ನಮಗೆಲ್ಲ ಇಲ್ಲ. ಕೇಳು, ಜಾಸ್ತಿ ಆದ್ರೆ ಬೇಡ, ಕಮ್ಮಿ ಆದ್ರೆ ತಳನ. ಬ್ಲಾಕ್ ಅಂತೂ ಬೇಡ. ಹೋಮ ಐತೆ ಇಲ್ಲೇ. ನಾನು ಗ್ಲಾಸ್ ತಗೊಂಡೆ, ಇವನು ಯಾಟ್ ತಗೊಂಡ ರೆಡ್ ಕಲರು. ಏನು ಇಬ್ರು ಮ್ಯಾಚಿಂಗಾ? ಅಣ್ಣ ಇದು ಒಂದು ತಾಳನ ಅಣ್ಣ. ಅದು ಎಲ್ಲ ಕಾಸ್ಟ್ಲಿ ಅಣ್ಣ, ನೀವು ಕಾಸ್ಟ್ಲಿ ಹೇಳ್ತಾ ಇದ್ದೀರ. ಎಲ್ಲ ಇಲ್ಲಿನ ಯಾವ ಐಟಮ್ ತಗೊಂಡ್ರು 100 ರೂಪಾಯಿ ಅಂತೆ. ಈಗ ಆಗಲ್ ಸುಮ್ಮತ್ತೆ ಯಾಟ್ ತಗೊಂಡು ನೆಕ್ಸ್ಟಿಗೆ ಹೋಗ್ತಾ ಇದೀವಿ. ಇಷ್ಟ ಆಯ್ತಾ? ಯಾಪ್ ಇಷ್ಟ ಆಯ್ತು ಬಿಡು, ಇವನ್ ತರ ದುಡ್ಡು ಕೊಟ್ಟಿರೋದು, ಎಲ್ಲದಕ್ಕೂ ಪೇ ಮಾಡಿಸು, ಕೊಡ್ತಾನೆ. ಇನ್ನೊಂದು 4 ಕೊಡು. ಆಯ್ತು, ಇನ್ನೊಂದು 4 ನಿನ್ ಕಡೆಯಿಂದ. ಇವತ್ತು ನಾವು ಕರ್ಕೊಂಡ್ ಬಂದಿದೀವಿ, ನಮಗೆಲ್ಲ ನೀನ್ ಕೊಡ್ಸು. ಒಬ್ಬ ನನಗೆ ಆಟೋ ಸಂಬಂಧ ಕೊಡಪ್ಪ. ಬಲೂನು ಇದು ಅಡ್ಗೆ ಮಾಡೋದು. ಅದ್ ಯಾವ್ದೋ ಒಂದು ಫೋನ್ ಬರುತ್ತಲ್ಲ, ಯಾವ ಬಟನ್ ಒತ್ತಿರೋ ಧೂಮಚಲ ಅಂತ ಗೊತ್ತಲ್ಲ, ಆ ಫೋನ್ ಕೊಡು. ಬ್ರೋ 5 ನಿಮಿಷದಿಂದ ನಿನ್ನೆ ನೆನೆಸ್ಕೊಂಡು ನೀವು ಕೊಟ್ಟಿದ್ರ ಸ್ಪೆಕ್ಸ್ ನನಗೆ ಹೊಡೆದೋಗ್ಬಿಡ್ತು. ಹಿಂಗೆ ಇತ್ತಲ್ಲ, ಹಿಂಗ್ ಫೋಲ್ಡ್ ಮಾಡಿ ಹಿಂಗ್ ಬಿಟ್ಟ ಇದ್ನ, ಈ ಫ್ರೇಮ್ ಹೊಡೆದೇ ಹೋಯ್ತು. ಹೇಳಮ್ಮ, ಇನ್ನೇನು ಹೇಳ್ಬೇಕು ನೀನೆ, ಇನ್ನೇನಂತ. ಯೂಟ್ಯೂಬ್ಗೆ ಏನ್ ಗೊತ್ತಾ, ನಮ್ಮ ಜಾತ್ರೆ ನಾವು ಬಿಡ್ಬಾರ್ದು ಅಂತ ಬಂದಿದೀವಿ ಅಷ್ಟೇ. ಏನ್ ನಾವು ಬದಲು ಈಗ ನೋಡಪ್ಪ, ಬೇರೆ ಬರಕ್ ಆಗಲ್ಲ. ನಮ್ಮೂರ್ ಜಾತ್ರೆಗೆ ನಾವೇ ಬರ್ಬೇಕಲ್ಲ, ಅದಕ್ಕೆ ಬಂದಿದ್ದೀನಿ. ತಂಗೆ ಯೂಟ್ಯೂಬ್ ಗಾಯ ಅಂತ ವಿಶ್ ಮಾಡು. ಈ ಕಡೆ ಸ್ವೀಟ್ಸು, ಪುರಿ, ಖಾರ, ಜಿಲೇಬಿ. ಓಪ ಜಿಲೇಬಿ ನೆನ್ನೆ ಜಿಲೇಬಿ ತಗೋಗೋ ಅಂತ ನನಗೆ ಆಯ್ತಲ್ಲ. ಇವತ್ತು ನೋಡಿ ಬೇಕು ಅಂದ್ಬಿಟ್ಟು ಜಿಲೇಬಿ. ಮಗ ಎಷ್ಟವ? 100 ರೂಪಾಯಿ. ಅದು ಪಿಲ್ಲ 100 ರೂಪಾಯ. ಪರವಾಗಿಲ್ಲ ಅಲ್ವಾ? ಇದು ಅಷ್ಟೇನಾ? 100 ರೂಪಾಯಿ ಜಾಸ್ತಿ. ಇದು 100 ರೂಪಾಯಾ? ಏನು 100 ಫಿಕ್ಸ್ ಆಗ್ಬಿಟ್ಟು. ಐ ಲವ್ ಯು, ಐ ಮಿಸ್ ಯು. ಬಟ್ ಆರ್ಟ್ ರೆಡ್ಡೇ ಇದೆ, ಆರ್ಟ್ ಕಲರ್ ಚೇಂಜ್ ಆಗಿಲ್ಲ.
ಯಾರಿಗೋ ಕೊಡಕ್ ಪ್ಲಾನ್ ಮಾಡ್ದವ್ ನೋಡು. ಯಾರಿಗೆ ಕೊಡಕ್ಕ? ತಮ್ಮಂಗೆ ವಿಡಿಯೋ ಮಾಡ್ತೈತಲ್ಲ ಅದಕ್ಕೆ ನಿನ್ ತಮ್ಮ ಕೊಡೋಣ ಅಂತ. ಅಲ್ಲಿ ವಿಡಿಯೋ ಮಾಡ್ತಿದ್ಯಲ್ಲ ಅದಕ್ಕೆ ಸುಳ್ಳು ಹೇಳ್ದವನೆ. ನಿನ್ ತಮ್ಮಂಗೆ ಅಂದ್ಬಿಟ್ಟು ಯಾವ ಹುಡುಗಿ ಕ್ಯಾಬ್ ಬೇರೆ ಕೊಡಿಸಿದ್ನಪ್ಪ. ಸರಿ ಆಯ್ತು, ಈಗ ಯಾವ ಹುಡುಗಿ ಕೊಡಕ್ಕಂತ ಹೇಳ. ಅಲ್ಲ, ನಾವೇನೋ ಜಾತ್ರೆ ನೋಡಕ್ ಬಂದಿದೀವಿ, ನೀನ್ ಯಾಕೆ ಬಂದಿದೀಯ ಅಂತ? ಗೊಂಬೆ ನೋಡಕ್ಕೆ, ನಿನ್ ಗೊಂಬೆ ಕೊಡ್ಸೋಣ ಅಂತ ಬಂದೆ. ಯಾವ ಗೊಂಬೆ ಹೇಳು? ಇಲ್ಲೇ ಅದು ಮೊಬೈಲ್ ಚಯ ಅಂತ ಬರುತ್ತಲ್ಲ, ಅದನ್ನ ಅಥವಾ ಗೊಂಬೆನ ಅಂದಾರ ಕೊಡ್ಸೋಣ ಅಂತ. ಸುಳ್ಳು ಹೇಳ್ತಿದ್ದೆ ನೀನ್. ನೈನಲ್ಲ ಹುಡುಗಿ ನೋಡಕ್ ಬಂದಿದ್ಯಾ, ಗೊಂಬೆ ನೋಡಕ್ ನನಗೆ ಸುಳ್ಳು ಹೇಳ್ತಿದ್ಯಾ? ಈ ಹುಡುಗಿ ನೋಡ್ಬೇಕಷ್ಟೇ. ನೀನು ಸಿಗವೆ ಅಂತ ಬಿಡು. ಸೆಕೆ ಸಿಕ್ಕಾಬಟ್ಟೆ, ಅದಕ್ಕೆ ಕಬ್ನಲ್ಲಿ ಕುಡಿತಿದೀವಿ. ಇಷ್ಟು ಈಗ ಹೋಗ್ತಾ ಇದೀವಿ ದೇವ್ ನೋಡಕ್ಕೆ. ಮಗ ಯಾರಿಗೆ ಹೊಡಿತಿದ್ಯಾ? ಹುಡುಗಿ ತಾನೆ. ಅಲ್ಲಿ ಅಡ್ಡೆ ನೋಡೋಣ ಅಂದ್ರೆ ಇವಾಗ ಏನೋ ಗೊಂಬೆ ನೋಡ್ಕೊಂಡು ಕೂತಾವೆ. ಏನ್ ನೋಡ್ತಿದ್ಯಾ? ಗೋವಾಗೆ ಕೆರ್ಕಳಕ್ ತಗಂತಿದೀನಿ. ಎಷ್ಟಂತೆ? ನಂಗೂ ಇದಾಯ್ತೈತೆ, ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಐತೆ. ನಾನು ಪೆನ್ ಹಿಡ್ಕೊಳಕ್ಕೆ ಅಂತಿದ್ದೀನಿ, ಅವನು ಇಲ್ಲ ಬ್ರಷು ಪೇಸ್ಟ್ ಹಿಡ್ಕೊಳಕ್ಕೆ ಅಂತವನೆ. ಅವಣ್ಣು ಕೇಳೋ ಒಂದ್ಸಲ. ಏನ್ ಹಿಡ್ಕೊಳಕ್ಕಿದು? ಪೆನ್. ಅದಕ್ಕೆ ಸ್ಕೂಲಲ್ಲಿ ಚೆನ್ನಾಗಿ ಮಾಡ್ತಿದ್ದೆ. ಪೆನ್ ಹಿಡ್ಕೊಳ್ಳೋದನ್ನ ಬ್ರಷ್ ಹಿಡ್ಕೊಳ್ಳೋದು ಅಂತೀವಲ್ಲ. ಎಷ್ಟು ಹಣ ಇದು? 30 ರೂಪೀಸ್. ನೋಡಿ ದೇವ್ರ ತೋರಿಸ್ತೀನಿ ಈಗ. ಈಗ ಅಡ್ಡೆ ಐತೆ ನೋಡೋದಲ್ಲ, ಹಿಂಗೇನೆ ವರ್ಷ ಮಾಡ್ತಾರೆ ನಮ್ಮೂರಲ್ಲಿ. ನಾವು ಅವಾಗ ಬದಲ್ತೀವಿ. ಐಟಮ್ ಬೇಕೆಲ್ಲ ನೆಮ್ಮದಿ ಐಸ್ ಕ್ರೀಮ್ ತಿನ್ನೋದು. ಆರಾಮಾಗಿ ಐಸ್ಕ್ರೀಮ್ ತಿನ್ನಿ. ಅಚ್ಚನ ಹೋಗಿ ಕೊಡ್ತಾರೆ. ಪೌಚ್ ನೋಡ್ತಾವನೆ. ಒಂದು ಪೌಚ ಉಜ್ಜೆ 4 ವರ್ಷ ಮಾಡವನೆ. ನೀವೆಷ್ಟು ವರ್ಷ ಮಾಡೋದು ಇನ್ ಪೌಚ? ಅವ್ನು ತಿಂಗ್ಳಿಗೊಂದು ಚೇಂಜ್ ಮಾಡ್ತಾನೆ. ವಾರಕ್ಕೊಂದು ಸ್ಕ್ರೀನ್ ಗಾರ್ಡು, ತಿಂಗ್ಳಿಗೊಂದು ಪೌಚು. ಅದೊಂದು ಸಾಕಾದಾಗಲ್ಲ. 4 ವರ್ಷ ಬಂದೈತಿ. ಅಣ್ಣನ ಕೇಳೋಣ, 4 ವರ್ಷ ಬಂದೈತಿದು. 5 ವರ್ಷ ವಾರಂಟಿ ಒಂದೇ ಅವನು ಕೊಟ್ಟಿಲ್ಲ, ಬಟ್ 4 ವರ್ಷ ಬಂದೈತೆ. ಮೊಬೈಲಿಗೆ 4 ವರ್ಷ ಕೊಡಲ್ಲ. ನೀನ್ ಹೇಳು ಅಣ್ಣ, ಇದು 5 ವರ್ಷ ಬಂದು ಬರುತ್ತ ಅಂತ ಕೇಳ. 1.5 ಲಕ್ಷ ಫೋನಿಗೆ 4 ವರ್ಷ ವಾರಂಟಿ ಕೊಟ್ಟಿಲ್ಲ. ಇನ್ನು ನೋಡಿದ್ ಪಳ ಅಂತ ಹೊಳಿತೈತೆ. ಅದು ಹಿಂಗಡೆ ಲ್ಯಾಮಿನೇಷನ್ ಮಾಡ್ತೀವಿ, ಏನಾಯ್ತದೆ? ಲ್ಯಾಮಿನೇಷನ್ ಮಾಡಿದಾಗ 150 ರೂಪಾಯಿ ಕೊಟ್ಟು ಮಾಡ್ತೀವಿ ಗೊತ್ತಾ? ಇದಾಗ್ತದೆ ಮುಂದೆ ಲ್ಯಾಮಿನೇಷನ್. ಅಂದ್ರೆ ಈ ತರ ಪೋಸ್ಟ್ ಸಿಗಲ್ಲ ಮತ್ತೆ ಅಂತ. ಕಲರ್ ನೋಡಿ ಯಾವ್ದಾಗುತ್ತದ ನೋಡಿ, ನೀನು ತಗೊಳ್ಳುವಂತೆ. ಆಪಲ್ ವಾಚ್ ಇದು ಆಪಲ್ ವಾಚ್, ಅದು 54,000. ಇದು ನೋಡಿ, ಇದು ಆಪಲ್ ವಾಚ್ 200 ರೂಪಾಯಿ. ಇದು ಆಪಲ್ ವಾಚ್ 200 ರೂಪಾಯಿ. 200 ಬೇಕಾ? ಯು ವಾಂಟ್? ನೋ ಟೇಕ್ ದಿಸ್ ಆಪಲ್ ವಾಚ್. ರೌಂಡಕ್ಕಿದೆ ನೋಡಿ, ಹೊಸ ಸ್ಟೈಲ್. ಹೇಳ್ಕೊಂತಿರ್ಬೋದು ಎಲ್ಲಾರ್ಗು. ನಮ್ಮ ಫ್ರೆಂಡ್ ಆಪಲ್ ವಾಚ್ ಸಿಂಬಲ್ ಐತೆ, ಎಲ್ಲರಿಗೂ ಹೇಳ್ಕೊಡ ಅನ್ನತ್ತು. ನೀನೀಗ ಬೇಡ ತಕ್ಕೊಡಿ ಇವನಿಗೆ. ಬೇಡ ಅನ್ಸುತ್ತೆ. ಬೇಡ ನನಗೆ ಆಪಲ್ ಬೇಡ ಅಂತ ಫಸ್ಟೇ ಬಂದಿರೋದು ಆಪಲ್ ವಾಚ್. ಇಂಥ ಆಫರ್ ಯಾರಿಗುಂಟು ಯಾರಿಗಿಲ್ಲ. ನಿಮ್ಗೆ 150 ರೂಪಾಯಿ ಅಂತೆ. ಮಗ ತಗೊಳ್ದೆ ಸಾಯ್ತಾನಲ್ಲ. ಇಲ್ಲಿ ಬಳೆ ಬೇಕು, ಏನ್ ಬೇಕು ನಿಂಗೆ? ಏನ್ ಬೇಕು ಕೇಳು. ಈಗ ನನ್ ಕಡೆಯಿಂದ ಕೊಡಿಸ್ತೀನಿ ನಾನು ನಿನಗೆ. ಇಲ್ಲ ಇದ್ಬೇಕಾ? ಅಲ್ಲ ಹೆಂಗು ಪರ್ಸು ಯೂಸ್ ಮಾಡ್ತಾನಲ್ವಾ, ಇತ್ತಾಗ. ಅಲ್ಲ, ಒಂದ್ ನಾವೇ ಕೊಡಿಸ್ತೀನಿ ಅಂದ್ರೆ ಬೇಡ ಅಂತಾನಲ್ಲ ಇವನು. ನೀನ್ ನಮ್ಗೆ ಅಷ್ಟೆಲ್ಲ ಕೊಡ್ಸಿದ್ದೆ ಅವರು ಆಡ್ ಗೀಟ್ ಎಲ್ಲ ಜಗ ಅಂತ ಕೊಡ್ತಿರೋದಾಳ. ಇನ್ನೇನ್ ಬೇಕು ಅವನ್ನ ಕೇಳು. ಇನ್ನೇನ್ ಬೇಕಾ ನಿಂಗೆ? ಇಬ್ಬರು ತಗ. ಕ್ಲಿಪ್ ಬೇಕಾ? ಮೀಸೆ ಹಾಕೊಳಕ್ಕೆ ಹಿಂಗೆ ನೋಡಿದೆ. ಮೀಸೆ ಕ್ಲಿಪ್ ಬೇಕಾ? ಎಲ್ಲಿ ಏನ್ ಬೇಕು ಹೇಳು, ನನ್ ಕಡೆ ನಾನು ನಿನಗೆ ಕೊಡಿಸ್ತೀನಿ. ಆ ಕಡೆ ಏನಿದೆ ಸೇಮ್ ಈ ಕಡೆ ಇದೆ. ಅದಕ್ಕೆ ಜಾಸ್ತಿ ಯಾವ್ದು ತೋರ್ಸಕ್ ಹೋಗಿಲ್ಲ. ಮೇನ್ ಯಾವ್ದಿದೆ ಅದೆಲ್ಲ ತೋರಿಸ್ತೀನಿ. ಎಲ್ಲ ಮುಗೀತು, ಆಲ್ಮೋಸ್ಟ್ ಎಲ್ಲ ತೋರಿಸಿ ಈಗ ಹೊರಡ್ತಾ ಇದೀವಿ. ಎಕಡೆ ಹೋಗ್ಬೇಕಾ? ಇದೇ ಕಡ್ಡೆ ರಸ್ತೆಯಲ್ಲಿ ಕರ್ಕ ಬಂದೆ. ಜಂಪ್ ಎಲ್ಲ ಆಗತ್ತಾ? ಈಗ ಜಂಪ್ ಮಾಡೋ ಸಿಚುವೇಶನ್.
ಜಾತ್ರೆಲಿ ತುಂಬ ಹೊತ್ತು ಇರಬೇಕಿತ್ತು, ಏನು ಮಾಡೋದು ಎಲ್ಲ ಬಿಸಿಲಲ್ಲಿ ನಿಂತ್ಕೊಳಕಾಯ್ತಲ್ಲ. ಕೇಳಿಸ್ಕೊಂಡ ಏನಂದ ನೈಟ್ ಅದಕ್ಕೆ ಜೀನ್ಸ್ ಪ್ಯಾಂಟ್ ಹಾಕ ಬರಲಿಲ್ಲ ಅಂತ ಎಲ್ಲ ನೆಗಸ್ತೀರಾ ಅಂದ್ಬಿಟ್ಟು ಅದಕ್ಕೆ ನೈಟ್ ಪ್ಯಾಂಟ್ ಹಾಕ ಬಂದೀನಿ ಅಂತವನೇ. ಭಾರಿ ತಲೆ. ಓಕೆ ಗಾಯ್ಸ್, ತೋರಿಸಿದ್ನಲ್ಲ, ಇಷ್ಟೇ ನಮ್ಮೂರು ಜಾತ್ರೆ. ಚೆನ್ನಾಗಿತ್ತು, ಹೋಗಿ ಬಂದಿದ್ದೆಲ್ಲ. ಬೆಳಗ್ಗೆಯಿಂದ ಸಂಜೆ ಗಂಟೆ ನಡೆಯುತ್ತೆ, ವರ್ಷ ನಡೆಯುತ್ತೆ. ನಾವಂತೂ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಬರ್ತಿದ್ದೋ, ಬಟ್ ಈಗ ಒಂದು 4 to 5 ಇಯರ್ಸಿಂದ ಕರೆಕ್ಟಾಗಿ ಬರೋಕ್ಕಾಗಿತ್ತಿಲ್ಲ. ಅದಕ್ಕೆ ಈ ಸರಿ ಬರಬೇಕು ಅಂತಲೇ ಬಂದೇವ್ರು ಇಲ್ಲಿಗೆ. ಅಂತ ಬರ್ತಿದ್ದಿಲ್ವಾ, ಬರಬೇಕು ಅಂತ ಬಂದ ನೋಡೋಕ್ಕೆ. ಅಂದರೆ ಎಲ್ಲರೂ ಜನಗಳು ಸಿಕ್ಕಲ್ಲ ನಮ್ಮ ಲಾಗಿಗೋಸ್ಕರ ಬಂದಿದ್ದೆ. ಹಂಗೆ ನಿಮಗೋಸ್ಕರ ವಿಡಿಯೋ ಮಾಡೋಕ್ಕೋಸ್ಕರ ಬಂದಿದ್ದೆ ಈ ಸರಿ. ಚೆನ್ನಾಗಿತ್ತು. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.